ನಮಸ್ಕಾರ ಮಕ್ಕಳೇ, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಜ್ಞಾಪಕ ಇದ್ದೀನ ಇವತ್ತು ನಾನು ಮತ್ತೆ ನಿಮ್ಮನ್ನು ಆಪತ್ ಸಹಾಯ ತಂಡದಿಂದ ನಿಮಗೆ ಈ ಸಾಧ್ಯ ಅಂದ್ರೆ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಕೊಡ್ತಾ ಇದ್ದೀನಿ. ನನ್ ಜ್ಞಾಪಕ ಇದ್ದೀನ ಮಕ್ಕಳೇ? ಐದು ವಿಡಿಯೋ ನೋಡಿದ್ದೀರಲ್ಲ. ನನ್ನ ಹೆಸರು ಪದ್ಮಾ ಅಂತ. ನಾನು 4ನೇ ತರಗತಿಯ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ನ ಮೊದಲನೇ ಪಾಠ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಪಾಠ ಅಂತ ತಗೋತಾ ಇದ್ದೀನಿ. ಕರೆಕ್ಟಾ ಮಕ್ಕಳೇ? ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಪಾಠದಲ್ಲಿ ನಾವೇನೇನ್ ನೋಡಿದ್ವಿ? ಐದು ವಿಡಿಯೋ ನೋಡಿದ್ರಲ್ಲ. ಮೊದಲನೇದಾಗಿ ನಾವು ಕ್ಲಾಕ್ ಆಫ್ ಲೈಫ್ ಪದ್ಯ ನೋಡಿದ್ವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದ ಹಲವಾರು ಎಕ್ಸರ್ಸೈಸಸ್ ನ ನೋಡಿದ್ವಿ. ಕರೆಕ್ಟಾ ಮಕ್ಕಳೇ? ಎಲ್ಲರೂ ಟೆಕ್ಸ್ಟ್ ಬುಕ್ ತೆಕ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಪುಟ 20 ಪೇಜ್ 20 ಓಪನ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಮುಗಿಸಿದ್ದೀವಿ. ಕರೆಕ್ಟಾ? ಇವಾಗ ಅಂದ್ರೆ 2ನೇ ವಿಭಾಗ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಲ್ಲೇ 2ನೇ ವಿಭಾಗ ಅಂದ್ರೆ ನಾಟಿ ಆನಿಯನ್ ಅಂತ ಒಂದು ತಮಾಷೆಯಾಗಿದ್ದ ಕತೆ ನೋಡೋಣ ಮಕ್ಕಳೇ. ರೀಡ್ ಅಂಡ್ ಎಂಜಾಯ್ ಅಂದ್ರೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಟೀಚರ್ ರೀಡ್ಸ್ ದ ಲೆಸನ್, ಲಿಸನ್ ವಿತ್ ಯೋರ್ ಬುಕ್ ಕ್ಲೋಸ್ಡ್. ಟೀಚರ್ ರೀಡ್ಸ್ ದ ಲೆಸನ್ ಅಗೇನ್, ನೌ ಲಿಸನ್ ವಿತ್ ಯೋರ್ ಬುಕ್ ಓಪನ್. ಸರಿನಾ ಮಕ್ಕಳೇ? ಓದ್ತೀನಿ, ಕೇಳಿಸ್ಕೊಳ್ಳಿ. ಓದ್ತಾನೆ ಇದ್ರ ಒಂದೊಂದು ಸೆಂಟೆನ್ಸ್ದು ಅರ್ಥ ಹೇಳ್ಕೊಂಡು ಹೋಗ್ತೀನಿ. ಸರಿನಾ ಮಕ್ಕಳೇ? ನಾಟಿ ಆನಿಯನ್ ಅಂತೆ. ನಾಟಿ ಅಂದ್ರೇನು? ತುಂಬಾ ತುಂಟ ಅಂತ. ಆನಿಯನ್ ಅಂದ್ರೆ ಏನು? ಈರುಳ್ಳಿ. ತುಂಟವಾಗಿತ್ತಂತೆ ಈರುಳ್ಳಿ, ತುಂಬಾ ತುಂಟತನ ಮಾಡ್ತಾ ಇತ್ತಂತೆ ಈರುಳ್ಳಿ. ಏನ್ ಮಾಡ್ತಾ ಇತ್ತು? ಹೆಂಗಿರತ್ತೆ ಕತೆ ನೋಡೋಣ. ಇಲ್ಲಿ ಈರುಳ್ಳಿ ಕೊಟ್ಟಿದ್ದಾರೆ ನೋಡಿ, ಹೆಂಗಿದೆ ನೋಡಿ. ಅದು ಸಖತ್ ತುಂಟನಾಗೆ ಕಾಣಿಸ್ತಾ ಇದೆ. ನಮ್ಮ ಮಕ್ಳ ತರ ಅಲ್ಲಪ್ಪ, ನಮ್ಮ ಮಕ್ಕಳೆಲ್ಲ ಜಾಣೆ ಮಕ್ಕಳಲ್ವಾ. ಇದು ಈರುಳ್ಳಿ ಏನ್ ಮಾಡ್ತಂತೆ ನೋಡೋಣ ಬನ್ನಿ. ಯಾವಾಗ್ಲೂ ಕತೆ ಹೆಂಗ್ ಶುರು ಆಗತ್ತೆ? ಒಬ್ಬ ಇದ್ನಂತೆ, ಅವನ ಹೆಸರು ಏನು? ಗೋಪು ಅಂತ. ಗೋಪು ವೆಂಟ್ ಟು ದ ಮಾರ್ಕೆಟ್. ಅವನು ಮಾರ್ಕೆಟ್ಗೆ ಹೋದ್ನಂತೆ. He bought a kilo of onions from the vegetable seller. ಅವನು ಗೋಪು ಒಂದು ಕಿಲೋ ಈರುಳ್ಳಿ ತಗೊಂಡಂತೆ. ಯಾರಿಂದ? ತರಕಾರಿ ಮಾರವನಿಂದ. ವೆಜಿಟಬಲ್ ಸೆಲ್ಲರ್ ಅಂದ್ರೆ ತರಕಾರಿ ಮಾರವನಿಂದ 1 ಕಿಲೋ ಈರುಳ್ಳಿ ತಗೊಂಡಂತೆ. ಸರಿನಾ? ಆ ಈರುಳ್ಳಿ ಹೆಂಗಿತ್ತಂತೆ? ಎಲ್ಲ ಈರುಳ್ಳಿಗಳು ಸಮ್ ವೇರ್ ಬಿಗ್, ದೊಡ್ಡದಾಗಿತ್ತಂತೆ ಕೆಲವು. ಸಮ್ ವೇರ್ ಸ್ಮಾಲ್, ಕೆಲವು ಚಿಕ್ಕದಾಗಿತ್ತಂತೆ. ಸಮ್ ವೇರ್ ರಿಯಲಿ ಟೈನಿ, ತುಂಬಾ ಪುಟಾಣಿಯಾಗಿತ್ತಂತೆ. ಟೈನಿ ಅಂದ್ರೆ ಪುಟಾಣಿಯಾಗಿತ್ತಂತೆ. ಸಮ್ ವೇರ್ ಪಿಂಕ್ ಅಂದ್ರೆ ಕೆಲವು ರೋಸ್ ಕಲರ್ ಇತ್ತಂತೆ, ಗುಲಾಬಿ ಕಲರ್. ಪಿಂಕ್ ಅಂದ್ರೆ ಗುಲಾಬಿ, ಕೆಂಪು. ರೋಸ್ ಕಲರ್ ಗುಲಾಬಿ ಇರುತ್ತಲ್ಲ, ಪಿಂಕ್ ಅಂತೀವಿ ಅದಕ್ಕೆ. ಸಮ್ ವೇರ್ ರೆಡ್, ಕೆಲವೊಂದು ಕೆಂಪಗಿತ್ತಂತೆ. ಅಂಡ್ ಸಮ್ ವೇರ್ ಆಲ್ಮೋಸ್ಟ್ ವೈಟ್ ಅಂದ್ರೆ ಕೆಲವೊಂದು ಫುಲ್ ಬಿಳಿ ಕಲರ್ ಇತ್ತಂತೆ. ನೀವು ನೋಡಿರ್ತೀರಲ್ಲ ಮನೇಲಿ ಅಮ್ಮ ಅಡಿಗೆ ಮಾಡೋವಾಗ ಈರುಳ್ಳಿಗಳು ಕೆಲವು ದೊಡ್ಡದಾಗಿರುತ್ತೆ, ಕೆಲವು ಚಿಕ್ಕದಾಗಿರುತ್ತೆ, ಕೆಲವು ಪುಟಾಣಿಯಾಗಿರುತ್ತೆ, ಕೆಲವು ರೋಸ್ ಕಲರ್ ಇರುತ್ತೆ, ಕೆಲವು ಫುಲ್ ಕೆಂಪಗಿರುತ್ತೆ, ಕೆಲವು ಫುಲ್ ಬಿಳಿಗಿರುತ್ತೆ. ಕರೆಕ್ಟಾ ಮಕ್ಳೇ? ಹಲವಾರು ತರ ಇರುತ್ತೆ. ಹೆಂಗ್ ಬೆಳೆಯುತ್ತಾರೋ ಹಂಗಂಗಿರುತ್ತೆ ಈರುಳ್ಳಿಗಳು. ಕರೆಕ್ಟಾ? ಎಲ್ಲ ತಗೊಂಬಂದಂತೆ. He put them in a large paper packet and kept them in a corner on the floor. ಅವನು ಪೇಪರ್ ಪ್ಯಾಕೆಟ್ ಅಲ್ಲಿ ಹಾಕೊಂಡು ಮನೆಗ್ ಬಂದು ಅದನ್ನ ಒಂದ್ ಮೂಲೆಲಿಟ್ನಂತೆ. ಕಾರ್ನರ್ ಅಂದ್ರೆ ಮೂಲೆಲಿಟ್ನಂತೆ, ನೆಲದ ಮೇಲೆ. ಫ್ಲೋರ್ ಅಂದ್ರೆ ನೆಲ. ಅವನು ಮನೆಗ್ ತಗೊಂಬಂದು ಗೋಪು ಅದನ್ನ ಒಂದು ಮೂಲೆಲಿಟ್ನಂತೆ ಮನೇಲಿ. ಇಲ್ಲಿ ತನಕ ಅರ್ಥ ಆಯ್ತಾ? ಗೋಪುಗ್ ಅಂಗಡಿಗೆ ಹೋಗಿ ಈರುಳ್ಳಿಗಳು ತಗೊಂಬಂದ. ಈರುಳ್ಳಿಗಳು ಯಾವ ತರ ಇತ್ತು ಅಂತ ಹೇಳಿದ್ದಾರೆ. ಬೇರೆ ಬೇರೆ ತರ ಇತ್ತಂತೆ.
ಅದನ್ನ ಮನೆಗ್ ತಗೊಂಡ್ಬಂದು ಒಂದು ಮೂಲೆಯಲ್ಲಿ ಒಂದ್ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ನಂತೆ. ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ ತನಕ? ಮುಂದಕ್ಕೆ ಹೋಗೋಣ. He was very tired. ಅವನಿಗೆ ತುಂಬಾ ಸುಸ್ತಾಗಿತ್ತಂತೆ, ತುಂಬಾ ಸುಸ್ತಾಗಿ ಹೋಗಿತ್ತಂತೆ ಗೋಪುಗೆ. Knowing that nobody was at home, ಯಾರು ಮನೇಲಿ ಇರ್ಲಿಲ್ವಂತೆ. ನೋಬಡಿ ಅಂದ್ರೆ ಯಾರು ಇರ್ಲಿಲ್ಲ. ಎಲ್ಲಿ? at home, ಮನೇಲಿ. He went to the living room. ಲಿವಿಂಗ್ ರೂಮ್ ಅಂದ್ರೆ ನೋಡಿದೀವಲ್ಲ 2ನೇ ವಿಡಿಯೋಲಿ, ಮನೇಲಿರತ್ತಲ್ಲ ಹಾಲು, ಅದನ್ನ ಲಿವಿಂಗ್ ರೂಮ್ ಅಂತೀವಿ. ಕರೆಕ್ಟಾ? ಅಲ್ಲಿ ಏನೇನಿರುತ್ತೆ? ಸೋಫಾ ಇರುತ್ತೆ, ಫ್ಯಾನ್ ಇರುತ್ತೆ, ಟೆಲಿಫೋನ್ ಇರುತ್ತೆ, ಎಲ್ಲ ಹೇಳ್ಕೊಟ್ಟಿದ್ನಲ್ಲ. ಜ್ಞಾಪಕ ಇದೆಯಾ ಮಕ್ಳೇ? ಹಾ, ಜಾಣೆ ಮಕ್ಳು. He went to the living room. ಲಿವಿಂಗ್ ರೂಮ್ ಹೋಗಿ sat on a sofa. ಸೋಫಾ ಮೇಲೆ ಕೂತ್ಕೊಂಡಂತೆ. ಸ್ವಿಚ್ಡ್ ಆನ್ ದ ಏರ್ ಕಂಡೀಷನರ್. ಏರ್ ಕಂಡೀಷನರ್ ಅಂದ್ರೆ ನೀವು ಇಲ್ಲಿ ತನಕ ನೋಡಿಲ್ವೇನೋ ಪಾಠದಲ್ಲಿ? ಫ್ಯಾನ್ ತರಾನೇ ಇರುತ್ತೆ. ಅಂದ್ರೆ ಒಂದು ಏರ್ ಕಂಡೀಷನರ್ ಅಲ್ಲಿ 2 ಭಾಗ ಇರುತ್ತೆ. ಒಂದು ರೂಮ್ ಅಲ್ಲಿ ಗೋಡೆಗೆ ಫಿಟ್ ಮಾಡಿರ್ತಾರೆ, ಇನ್ನೊಂದು ಹೊರಗಡೆ ಫ್ಯಾನ್ ತರ ಇರುತ್ತೆ, ಅದು ಹೊರಗಡೆ ಇರುತ್ತೆ. ತಣ್ಣಗಿರೋ ಗಾಳಿನ ಒಳಗ್ ತಂದು ಬಿಸಿಯಾಗಿರೋ ಗಾಳಿನ ಹೊರಗಡೆ ಕಳಿಸ್ತಾ ಇರುತ್ತೆ. ಅದನ್ನ ಸರ್ಕ್ಯುಲೇಟ್ ಮಾಡತ್ತೆ ಅಂತಾರೆ. ಇದು ರೂಮ್ ಅನ್ನ ತಣ್ಣಗಿಡತ್ತೆ ಏರ್ ಕಂಡೀಷನರ್. AC ಅಂತೀವಲ್ಲ, ಕೇಳಿರ್ಬೋದು ಕೆಲವರು, AC ಅಂತೀವಲ್ಲ ಅದನ್ನ. ಸ್ವಿಚ್ಡ್ ಆನ್ ದಿ ಏರ್ ಕಂಡೀಷನರ್. ತುಂಬಾ ಸೆಕೆ ಆಗ್ತೈತಂತೆ ಗೋಪುಗೆ, ಅದಕ್ಕೆ ಏರ್ ಕಂಡೀಷನರ್ ಹಾಕೊಂಡು AC ನ ಹಾಕೊಂಡು ಅಂಡ್ ಸೂನ್ ಫೆಲ್ ಅಸ್ಲೀಪ್. ನಿದ್ದೆ ಬಂದ್ಬಿಡ್ತಂತೆ ಗೋಪುಗೆ. ತುಂಬಾ ಸುಸ್ತಾಗಿತ್ತಂತೆ. ಮನೆಗ್ ಬಂದು ಗೋಪು ಲಿವಿಂಗ್ ರೂಮ್ಗೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು AC ಹಾಕೊಂಡು ಹಂಗೆ ಮಲ್ಕೊಂಡ್ಬಿಟ್ನಂತೆ. ಮಕ್ಳೆಲ್ಲ ಎದ್ದಿದ್ದೀರ ತಾನೆ? ಗೋಪು ತರ ಮಾಡ್ಬೇಡಿ. ಸರಿ, ಇವಾಗ ಈರುಳ್ಳಿಗಳು ಏನ್ ಮಾಡ್ತಾ ಇತ್ತಂತೆ? ಮೂಲೆಯಲ್ಲಿ ಇಟ್ಟಿದ್ನಲ್ಲ ಈರುಳ್ಳಿ ಪ್ಯಾಕೆಟ್, ಈರುಳ್ಳಿಗಳು ಏನ್ ಮಾಡ್ತಂತೆ ನೋಡೋಣ. ತುಂಟಿ ಈರುಳ್ಳಿ ಇತ್ತಂತ ಅದ್ರಲ್ಲಿ ಒಂದು. ದೇರ್ ವಾಸ್ ಒನ್ ನಾಟಿ ಪಿಂಕ್ ಆನಿಯನ್ ಇನ್ ದ ಪ್ಯಾಕೆಟ್. ಒಂದು ತುಂಟ ರೋಸ್ ಕಲರ್ ಈರುಳ್ಳಿ ಇತ್ತಂತಪ್ಪ ಆ ಪ್ಯಾಕೆಟ್ ಅಲ್ಲಿ. ತುಂಬಾ ತುಂಟ ಅಂತೆ ಆ ಈರುಳ್ಳಿ. ಏನ್ ಮಾಡ್ತಂತೆ ಆ ತುಂಟಿ ಈರುಳ್ಳಿ? He told the other onions to jump out of the packet. ಆ ತುಂಟಿ ಈರುಳ್ಳಿ ಏನ್ ಹೇಳ್ತಂತೆ ಬೇರೆ ಈರುಳ್ಳಿಗಳಿಗೆ? ಅದರ್ ಆನಿಯನ್ಸ್, ಬೇರೆ ಈರುಳ್ಳಿಗಳಿಗೆ ಜಂಪ್ ಮಾಡ್ಬಿಡಿ ಪ್ಯಾಕೆಟ್ ಇಂದ ಹೊರಗಡೆ, ಜಿಗದ್ ಬಿಡಿ ಹೊರಗಡೆ. ಜಂಪ್ ಅಂದ್ರೆ ಜಿಗದ್ ಬಿಡೋದು ಹೇಳ್ತಂತೆ. ಈ ತುಂಟಿ ಈರುಳ್ಳಿ ಐಡಿಯಾ ಕೊಡ್ತಂತೆ ನೋಡಿ ಬೇರೆ ಈರುಳ್ಳಿಗಳಿಗೆಲ್ಲ. ಅಯ್ಯೋ ರಾಮ, ಹೆಂಗ್ ಕೊಡ್ತ ನೋಡ ಐಡಿಯಾ. ಏನ್ ಮಾಡ್ತಂತೆ ಮತ್ತೆ ಈರುಳ್ಳಿಗಳು? ಸಮ್ ವೆಂಟ್ ಅಂಡರ್ ದ ಕಬರ್ಡ್. ಎಲ್ಲ ಪ್ಯಾಕೆಟ್ ಇಂದ ಹೊರಗಡೆ ಜಿಗ್ದು ಹಿಂಗೆ ಹಿಂಗೆ ಜಂಪ್ ಮಾಡಿ 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 ಕೆಲವು ಎಲ್ಲೋಯ್ತಂತೆ, ಕೆಲವು ಕಬರ್ಡ್ ಅಂದ್ರೆ ಅಲ್ಮಾರ ಕೆಳಗೆ ಹೋಗ್ಬಿಡ್ತಂತೆ. ಸಮ್ ವೆಂಟ್ ಇಂಟು ಕಾರ್ನರ್, ಒಂದ್ ಮೂಲೆಗೆ ಹೋಗ್ಬಿಡ್ತಂತೆ ಕೆಲವು ಈರುಳ್ಳಿಗಳು. ಅಂಡ್ ಸಮ್ ಹಿಡ್ ಬಿಹೈಂಡ್ ದ ಡಸ್ಟ್ಬಿನ್. ಡಸ್ಟ್ಬಿನ್ ಅಂದ್ರೆ ಏನು? ಕಸ ಹಾಕ್ತಿವಲ್ಲ, ಬಕೆಟ್ ತರ ಇರತ್ತಲ್ಲ, ಅದರಿಂದ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಂತೆ ಕೆಲವು ಈರುಳ್ಳಿಗಳು. ಎಂತ ಐಡಿಯಾ ಕೊಡ್ತು ನೋಡ್ ನಮ್ ತಿಂಟಿ ಈರುಳ್ಳಿ. ಐಡಿಯಾ ಕೊಟ್ಟಿದ್ದಕ್ಕೆ ಈರುಳ್ಳಿಗಳೆಲ್ಲ ಪ್ಯಾಕೆಟ್ ಇಂದ ಜಿಗಿದ್ಬಿಟ್ಟು ಕೆಲವೊಂದು ಅಲ್ಮಾರ ಕೆಳಗೆ ಹೋಗ್ಬಿಡ್ತಂತೆ, ಕೆಲವು ಮೂಲೆಗೆ ಹೋಗಿ ಕೂತ್ಕೊಂತಂತೆ, ಕೆಲವು ಡಸ್ಟ್ಬಿನ್ ಹಿಂದೆ ಕಸ ಹಾಕೋ ಬಕೆಟ್ ಇರತ್ತಲ್ಲ ಅದ್ರಿಂದ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಂತೆ. ಓ, ದೇ ವೆಂಟ್ ಎವ್ರಿವೇರ್. ಎಲ್ಲ ಕಡೆ ಹೋಯ್ತಂತೆ ಈರುಳ್ಳಿಗಳು. ದ ಪೇಪರ್ ಪ್ಯಾಕೆಟ್ ವಾಸ್ ಸೂನ್ ಎಂಟಿ. ಖಾಲಿ ಆಗೋಯ್ತಂತೆ ಪೇಪರ್ ಪ್ಯಾಕೆಟ್. ದೆನ್ ಇಟ್ ವಾಸ್ ಟೈಮ್ ಫಾರ್ ಡಿನ್ನರ್. ಡಿನ್ನರ್ ಅಂದ್ರೆ ಏನು? ರಾತ್ರಿ ಊಟ ಮಾಡ್ತೀವಲ್ಲ ಅದಕ್ಕೆ ಡಿನ್ನರ್ ಅಂತೀವಿ. ಮಧ್ಯಾಹ್ನ ಊಟಕ್ಕೆ ಏನಂತೀವಿ? ಲಂಚ್ ಅಂತೀವಿ. ಡಿನ್ನರ್ ರಾತ್ರಿ ಊಟಕ್ಕೆ ಟೈಮ್ ಆಗೋಯ್ತಂತೆ.
ಗೋಪು ಕೇಮ್ ಇನ್ ಟು ದ ಕಿಚನ್ ಟು ಕುಕ್ ಫುಡ್. ಅಷ್ಟೊತ್ತು ನಿದ್ದೆ ಮಾಡ್ಬಿಟ್ಟಂತೆ ಸುಸ್ತಾಗಿ ಗೋಪು. ಆಮೇಲೆ ಈ ಕೇಮ್ ಇನ್ ಟು ದ ಕಿಚನ್, ಅಡ್ಗೆ ಮನೆಗ್ ಬಂದಂತೆ ಟು ಕುಕ್ ಫುಡ್, ಅಡ್ಗೆ ಮಾಡ್ಕೊಳಕ್ಕೆ. ಗೋಪು ಚೆನ್ನಾಗಿ ನಿದ್ದೆ ಮಾಡಿ ಅಡ್ಗೆ ಮನೆಗ್ ಬಂದಂತೆ ಅಡ್ಗೆ ಮಾಡ್ಕೊಳಕ್ಕೆ. ಇಲ್ಲಿ ತನಕ ಅರ್ಥ ಆಯ್ತಾ ಮಕ್ಳೇ ಪಾಠ? ಮುಂದಕ್ಕೆ ಹೋಗೋಣ. ಆಮೇಲೆ ಏನ್ ಮಾಡದ್ನಂತೆ ಗೋಪು? ಓ ಡಿಯರ್, ವೇರ್ ಹ್ಯಾವ್ ಆಲ್ ದ ಆನಿಯನ್ಸ್ ಗಾನ್ ಕ್ರೈಡ್ ಗೋಪು. ಅಯ್ಯೋ ದೇವ್ರೆ, ಈರುಳ್ಳಿಗಳೆಲ್ಲ ಎಲ್ಲ ಹೋದ್ವು, ಈರುಳ್ಳಿನೇ ಇಲ್ಲ ಅಂತ ಅನ್ನಂತೆ ಗೋಪು. He looked everywhere but he couldn't find them. ಎಲ್ಲ ಕಡೆ ನೋಡದ್ನಂತೆ, ಇಲ್ಲಿ ನೋಡದ್ನಂತೆ, ಹಂಗ್ ನೋಡದ್ನಂತೆ, ಕೆಳಗ್ ನೋಡದ್ನಂತೆ, ಎಲ್ಲ ಕಡೆ ನೋಡದ್ನಂತೆ, ಎಲ್ಲೂ ಈರುಳ್ಳಿ ಸಿಗ್ಲಿಲ್ವಂತೆ ಗೋಪುಗೆ. ಹುಡುಕದ್ನಂತೆ, ಎಲ್ಲ ಕಡೆ ಹುಡುಕದ್ನಂತೆ ಗೋಪು, ಎಲ್ಲೂ ಸಿಗ್ಲಿಲ್ವಂತಪ್ಪ ಈರುಳ್ಳಿ. ಆಮೇಲೆ ಏನಾಯ್ತಂತೆ? Suddenly he heard a soft voice. ಅವನಿಗೇನ್ ಕೇಳಿಸ್ತಂತೆ? ಒಂದ್ ಮೆತ್ತಗಿರೋ ಧ್ವನಿ ಕೇಳಿಸ್ತಂತೆ. ಏನ ಹೇಳ್ತಾ ಇತ್ತಂತೆ ಆ ಧ್ವನಿ? ಗೋಪು, ಐ ಆಮ್ ಹಿಯರ್, ಫೈಂಡ್ ಮೀ ಅಂತಂತೆ. ಗೋಪು, ನಾನಿಲ್ಲಿದ್ದೀನಿ, ಬಾ, ನನ್ನ ನೋಡು ಬಾ ಅಂತ ಕರೀತಂತೆ. ಮೆತ್ತಗಿರೋ ಒಂದ್ ಧ್ವನಿ. ಎಲ್ಲಿಂದ ಬಂತಂತೆ ಆ ಧ್ವನಿ? The voice came from a pot. ಆ ಧ್ವನಿ ಒಂದು ಪಾಟ್, ಅಂದ್ರೆ ಪಾಟ್ ಅಂದ್ರೆ ಈ ತರ ಇರುತ್ತೆ, ಪಾಟ್ ಇಂದ ಬರ್ತಾ ಇತ್ತಂತೆ ಆ ಶಬ್ದ. ಇವನು ಒಳಗ್ ನೋಡದ್ನಂತೆ. ಏನ್ ಕಾಣಿಸ್ತಂತೆ? ಒಂದು ರೋಸ್ ಕಲರ್ ಈರುಳ್ಳಿ ಕಾಣಿಸ್ತಾ ಇತ್ತಂತಪ್ಪ ಅದ್ರೊಳಗೆ. He looked inside. He found a large pink onion sitting inside happily. ಅದ್ರೊಳಗೆ ಒಂದ್ ರೋಸ್ ಕಲರ್ ಈರುಳ್ಳಿ ಕೂತಿತ್ತಂತಪ್ಪ. ಅಯ್ಯೋ. Soon he heard other voices from the dustbin. ಅವನಿಗೆ ಅವಾಗ್ಲೇ ಹರ್ಡ್ ಅಂದ್ರೆ ಕೇಳಿಸ್ತಂತೆ ಬೇರೆ ಧ್ವನಿಗಳು, ತುಂಬಾ ಧ್ವನಿಗಳು ಕೇಳಿ ಬಂತಂತೆ. ಎಲ್ಲಿಂದ? ಡಸ್ಟ್ಬಿನ್ ಇಂದ, ಕಸದ ಬುಟ್ಟಿಯಿಂದ, ಅವನ್ ಇಂದ. ಅಂದ್ರೆ ನಾನು ಹೇಳ್ಕೊಟ್ಟಿದ್ನಲ್ಲ, ಬ್ರೆಡ್ ಬನ್ನು ಎಲ್ಲ ಮಾಡ್ತಾರ, ಅವನ್ ಅಂತೀವಿ ಅದಕ್ಕೆ ಅಂತ ಹೇಳಿದ್ನಲ್ಲ, ಎಪ್ಕಾಯ್ತಿಯಲ್ಲ. ಅಂಡ್ ಆಲ್ ಓವರ್ ದ ಕಿಚನ್, ಅಡ್ಗೆ ಮನೆಯಿಂದ ಎಲ್ಲ ಕಡೆ ಧ್ವನಿಗಳು ಕೇಳ ಬಂತಂತೆ ಗೋಪುಗೆ. ಅವನೇನ್ ಮಾಡಿದ್ನಂತೆ ಅವಾಗ? ಗೋಪು ಟುಕ್ ಅ ಲಾಂಗ್ ಟೈಮ್ ಕಲೆಕ್ಟಿಂಗ್ ಆಲ್ ದ ಆನಿಯನ್ಸ್. ಅವನು ಎಲ್ಲ ಈರುಳ್ಳಿಗಳು ತಗೊಂಡು ಎಲ್ಲ ಅಲ್ಲಿಂದ, ಈ ಡಸ್ಟ್ಬಿನ್ ಇಂದ, ಕಸದ ಬುಟ್ಟಿ ಹತ್ರದಿಂದ, ಅವನ್ನಿಂದ, ಅಲ್ಮಾರ ಕೆಳಗೆ ಹೋಗಿತ್ತಲ್ಲ ಅಲ್ಲಿಂದ ಎಲ್ಲ ಈರುಳ್ಳಿಗಳನ್ನ ಸಂಗ್ರಹಿಸ್ತದಂತೆ. ಕಲೆಕ್ಟ್ ಅಂದ್ರೆ ಸಂಗ್ರಹಿಸ್ಬಿಟ್ಟು ಏನ್ ಮಾಡ್ದ? ಒಂದ್ ಬುಟ್ಟಿಗೆ ಹಾಕೊಂಡ. ದಟ್ ಡೇ ಡಿನ್ನರ್ ವಾಸ್ ರಿಯಲಿ ಲೇಟ್. ಅಯ್ಯೋ, ಎಲ್ಲ ಈರುಳ್ಳಿಗಳನ್ನ ಹುಡುಕಿ ತಗೊಂಡು ಎಲ್ಲ ಮಾಡಿ ಅಡ್ಗೆ ಮಾಡೋಷ್ಟೊತ್ತಿಗೆ ತುಂಬಾ ತಡವಾಗೋಯ್ತಂತೆ. ಅವತ್ತು ಊಟ ತುಂಬಾ ಲೇಟ್ ಆಯ್ತಂತೆ. ಪಾಪ ಅಲ್ಲ ಗೋಪು. It was all because of the naughty onions. ಇಲ್ಲಿ ನೋಡಿ, ಇಲ್ಲಿ ಫೋಟೋಲ್ ಕೊಟ್ಟಿದ್ದಾರೆ ನೋಡಿ. ಗೋಪು ಎಲ್ಲ ಹುಡ್ಕೊಂಡು ಈರುಳ್ಳಿಗಳನ್ನ ಅಲ್ಲಿಂದ ಇಲ್ಲಿಂದ ಎಲ್ಲ ಹುಡ್ಕೊಂಡು ಕಟ್ ಮಾಡಿ ಅಡ್ಗೆ ಮಾಡ್ತಾ ಇದ್ದಾನಂತೆ. ಇಲ್ಲಿ ನೋಡಿ, ಇಲ್ಲಿ ರೋಸ್ ಕಲರ್ ಈರುಳ್ಳಿ ಅಲ್ಲಿಂದ ಇಣಕಿ ನೋಡ್ತಾ ಇದೆಯಂತೆ. ಅವನಿಂದ, ಅಲ್ಮಾರ ಹಿಂದೆಯಿಂದ, ಎಲ್ಲ ಕಡೆಯಿಂದ ಇಣಕಿ ನೋಡ್ತಾ ಇದೆಯಂತೆ. ನೋಡಿ ಈರುಳ್ಳಿಗಳು. ಏ ಗೋಪು, ನಾನು ಇಲ್ಲಿದ್ದೀನಿ ಬಾ, ಏ ಗೋಪು, ನಾನು ಇಲ್ಲಿದ್ದೀನಿ ಬಾ ಅಂತ ಕರಿತಾ ಇದೆಯಂತೆ ಈರುಳ್ಳಿಗಳು. ತುಂಟಿ ಈರುಳ್ಳಿಗಳಲ್ಲ. ಅದ್ರಲ್ಲಿ ಒಂದು ಆ ರೋಸ್ ಕಲರ್ ಈರುಳ್ಳಿ ಅಂತೂ ತುಂಬಾ ತುಂಟ ಅಂತೆ. ಚೆನ್ನಾಗಿತ್ತಲ್ಲ, ತಮಾಷೆಗಿತ್ತಲ್ಲ ಕತೆ. ನೋಡಿದ್ರ ಮಕ್ಳೇ, ಎಷ್ಟು ಚೆನ್ನಾಗಿತ್ತಲ್ವಾ? ತಮಾಷೆಗಿತ್ತು. ತುಂಟಿ ಈರುಳ್ಳಿಗಳು.
ನಮ್ಮನೇಲೂ ಹಿಂಗೆಲ್ಲ ಈರುಳ್ಳಿ ಜಿಗ್ದು ಹೋಗಂಗಿತ್ತಿದ್ರೆ ಅಮ್ಮನ್ಗೆ ಇನ್ನೊಂದಷ್ಟು ಕಷ್ಟ ಆಗ್ತಾ ಇತ್ತು ಅಲ್ವಾ. ಸದ್ಯಕ್ಕಪ್ಪ ನಮ್ಮ ಮನೇಲಿ ಏನ್ ಈರುಳ್ಳಿಗಳು ಹಿಂಗೆಲ್ಲ ಇಲ್ಲ. ನಮ್ಮ ಮನೇಲಿ ಜಾಣೆ, ಮಕ್ಕಳು ಜಾಣೆ, ಎಲ್ಲರೂ ಜಾಣೆ ಅಲ್ವಾ ಮಕ್ಳೇ. ನೋಡಿದ್ರ ಇವಾಗ ಇದು ಈರುಳ್ಳಿ ಕತೆ ಆಯ್ತು. ಮುಂದಕ್ಕೆ ಎಕ್ಸಸೈಸಸ್ ನೋಡೋಣ. ಇವಾಗ ಇಲ್ಲಿ ನ್ಯೂ ವರ್ಡ್ಸ್ ಅಂದ್ರೇನು? ಹೊಸ ಪದಗಳು. ಎಲ್ಲಾ ಪಾಠದಲ್ಲೂ ಹೊಸ ಪದಗಳು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಈ ಪದಗಳು ಮತ್ತು ಅವುಗಳ ಅರ್ಥ ನೋಡ್ಕೊಂಡ್ರೆ ನೀವು ನಿಮಗೆ ಮುಂದಿನ ಪಾಠದಲ್ಲಿ ಯಾವಾಗನ ಬಂದಾಗ ತುಂಬಾ ಸುಲಭ ಆಗತ್ತೆ ನಿಮ್ಗೆ ಈ ಅರ್ಥ ಮಾಡ್ಕೊಳಕ್ಕೆ. ಟೈನಿ ಅಂದ್ರೆ ಏನು? ಸ್ಮಾಲ್. ಕನ್ನಡದಲ್ಲಿ ಏನ್ ಹೇಳ್ತೀವಿ? ಪುಟಾಣಿ. ನೋಡಿದ್ರ ಮಕ್ಳೇ? ನಾಟಿ, ಕಾಸಿಂಗ್ ಟ್ರಬಲ್ ಅಂದ್ರೆ ತುಂಟಿರುಳಿಗಳು. ತುಂಟ ಅಂತ. ನಾಟಿ ಅಂದ್ರೆ ತುಂಟತನ ಅಂತ. ಇವು ಹೊಸ ಪದಗಳು. ಟೈನಿ, ನಾಟಿ. ಕರೆಕ್ಟಾ? ಸ್ಪೀಕ್, ಮ್ಯಾಚ್ ದ ವರ್ಡ್ಸ್. ಇವಾಗ ಒಂದ್ ಪೆನ್ಸಿಲ್ ತಗೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಹೇಳ್ತಾ ಇರೋವಾಗ ಅದ್ರ ಪಕ್ಕನೆ ನೀವು ಆನ್ಸರ್ ಕೂಡ ಬರ್ಕೊಳ್ಳಿ. ಸರಿನಾ ಮಕ್ಳೇ? ಮ್ಯಾಚ್ ದ ವರ್ಡ್ಸ್ ಗಿವನ್ ಇನ್ ಲಿಸ್ಟ್ ಎ ವಿತ್ ವರ್ಡ್ಸ್ ಇನ್ ಲಿಸ್ಟ್ ಬಿ. ಲಿಸ್ಟ್ ಎ ಏನ್ ಕೊಟ್ಟಿದ್ದಾರೆ? ಆನಿಯನ್ಸ್, ನೈಫ್, ಗೋಪು, ವಾಯ್ಸ್ ಅಂದ್ರೆ ಧ್ವನಿ. ಲಿಸ್ಟ್ ಬಿ ಏನ್ ಕೊಟ್ಟಿದ್ದಾರೆ? ಟಯರ್ಡ್ ಅಂದ್ರೆ ಸುಸ್ತಾಗಿರೋದು. ಸಾಫ್ಟ್, ಮೆತ್ತಗಿರೋ ಶಬ್ದ ಸಾಫ್ಟ್. ಶಾರ್ಪ್, ತುಂಬಾ ಚೂಪಾಗಿರೋದು. ಶಾರ್ಪ್ ಅಂದ್ರೆ ಚೂಪಾಗಿರೋದು. ರೆಡ್ ಅಂಡ್ ವೈಟ್. ಇವಾಗ ಲಿಸ್ಟ್ ಎ ಇರೋದನ್ನ ಲಿಸ್ಟ್ ಬಿ ಜೊತೆ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಬೇಕು. ಮ್ಯಾಚ್ ಮಾಡ್ಬೇಕು, ಜೋಡಿಸ್ಬೇಕು. ಯಾವ್ದು ಸರಿಯಾಗಿದೆ, ಇದಕ್ಕಿದ್ ಯಾವ್ದು ಸರಿಯಾಗಿದೆ ಅಂತ ಜೋಡಿಸ್ಬೇಕು. ಇವಾಗ ಆನಿಯನ್ಸ್ ಹೆಂಗಿರತ್ತೆ? ಇದರಲ್ಲಿ ಟಯರ್ಡ್, ಸಾಫ್ಟ್, ಶಾರ್ಪ್, ರೆಡ್ ಅಂಡ್ ವೈಟ್. ಯಾವ್ದು ಸೂಟ್ ಆಗತ್ತೆ ಇದಕ್ಕೆ ಆನಿಯನ್ಸ್ ಜೊತೆ? ರೆಡ್ ಅಂಡ್ ವೈಟ್. ಆನಿಯನ್ಸ್ ಹೆಂಗಿರತ್ತೆ? ಈರುಳ್ಳಿಗಳು ಹೆಂಗಿತ್ತಂತೆ? ರೆಡ್ ಅಂಡ್ ವೈಟ್. ಕೆಲವು ರೆಡ್ ಕೆಂಪಗಿತ್ತಂತೆ, ಕೆಲವು ಬೆಳ್ಳಗಿತ್ತಂತೆ. ಅದರಿಂದ ಇದು ಡಿ ಎ. ಒಂದು ಆನಿಯನ್ಸ್ ಇದ್ರ ಜೊತೆ ಮ್ಯಾಚ್ ಆಗತ್ತೆ. ಅದಕ್ಕೆ ಇಲ್ಲಿ ಡಿ ಅಂತ ಬರ್ಕೋಬಹುದು. ಬರ್ಕೊಂಡ್ರ ಮಕ್ಳೇ? ಮುಂದಿನ ಶಬ್ದ ನೋಡೋಣ. ನೈಫ್ ಅಂದ್ರೆ ಏನು? ಚಾಕು. ಚಾಕು ಹೆಂಗಿರತ್ತೆ ಹೇಳಿ? ನಾನು ಹೇಳಿದ್ನಲ್ಲ, ಚಾಕು ಚೂಪಾಗಿರತ್ತೆ. ಕರೆಕ್ಟಾ? ಚೂಪ್ ಅನ್ನೋದಕ್ಕೇನು? ಶಾರ್ಪ್ ಅಂತೀವಿ. ಅದಕ್ಕೆ ಎರಡನೇದು ಬಂದು ಸಿ ಅಂತ ಬರುತ್ತೆ. ನೈಫ್ ಇಸ್ ಶಾರ್ಪ್. ಕರೆಕ್ಟಾ? ಚಾಕು ಚೂಪಾಗಿರತ್ತೆ. ಇದು ಮ್ಯಾಚ್ ಸಿ ಮ್ಯಾಚ್ ಆಗತ್ತೆ ಇಲ್ಲಿ. ಅದರಿಂದ ಇಲ್ಲಿ ಸಿ ಅಂತ ಬರ್ಕೋಬಹುದು. ಇಲ್ಲ ನೀವು ಬೇಕಾದ್ರೆ ನೀವು ಪೆನ್ಸಿಲ್ ಅಲ್ಲಿ ಅದ್ರ ಪಕ್ಕನೆ ಶಾರ್ಪ್ ಅಂತ ಕೂಡ ಬರ್ಕೋಬಹುದು. ಆಯ್ತಾ ಮಕ್ಳೇ? ಮೂರನೇದು ಗೋಪು ಹೆಂಗಿದ್ನಂತೆ? ಗೋಪು ತುಂಬಾ ಸುಸ್ತಾಗಿ ಹೋಗಿತ್ತಂತೆ ಅವತ್ತು. ಕರೆಕ್ಟಾ? ಸುಸ್ತ ಅನ್ನೋದಕ್ಕೆ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಟಯರ್ಡ್. ಏನ್ ಬರುತ್ತೆ ಅದರಿಂದ? ಟಯರ್ಡ್. ಗೋಪು ವಾಸ್ ಟಯರ್ಡ್. ಕರೆಕ್ಟಾ? ಗೋಪುಗೆ ತುಂಬಾ ಸುಸ್ತಾಗಿ ಹೋಗಿತ್ತಂತೆ. ಕೊನೆದು ವಾಯ್ಸ್ ಅಂದ್ರೆ ಧ್ವನಿ. ಧ್ವನಿ ಹೆಂಗಿತ್ತು ಈರುಳ್ಳಿದು? ರೋಸ್ ಕಲರ್ ಈರುಳ್ಳಿ ಧ್ವನಿ ಹೆಂಗಿತ್ತು? ಸಾಫ್ಟ್ ಅಂದ್ರೆ ಮೆತ್ತಗಿತ್ತು. ಕರೆಕ್ಟಾ? ಸಾಫ್ಟ್ ಅಲ್ಲಿ. ಅದರಿಂದ ಇಲ್ಲಿ ಆನ್ಸರ್ ಏನ್ ಬರುತ್ತೆ? ಬಿ. ವಾಯ್ಸ್ ವಾಸ್ ಸಾಫ್ಟ್.
ಧ್ವನಿ ಸಾಫ್ಟ್ ಆಗಿತ್ತಂತೆ. ಕರೆಕ್ಟಾ ಮಕ್ಳೇ? ಆನಿಯನ್ಸ್ ರೆಡ್ ಅಂಡ್ ವೈಟ್. ಡಿ. ನೈಫ್ ಶಾರ್ಪ್. ಸಿ. ಗೋಪು ಟಯರ್ಡ್. ಎ. ಗೋಪು ವಾಸ್ ಟಯರ್ಡ್. ಗೋಪುಗೆ ಸುಸ್ತಾಗಿತ್ತು. ವಾಯ್ಸ್ ವಾಸ್ ಸಾಫ್ಟ್. ವಾಯ್ಸು ಅಂದ್ರೆ ಧ್ವನಿ ಮೆತ್ತಗಿತ್ತಂತೆ, ಜೋರಾಗಿರ್ಲಿಲ್ವಂತೆ, ಮೆತ್ತಗ್ ಮಾತಾಡ್ತೈತಂತ ಈರುಳ್ಳಿ. ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ ತನಕ? ಪೆನ್ಸಿಲ್ ಅಲ್ಲಿ ಎಲ್ಲರೂ ಬರ್ಕೊಂಡ್ರ? ಮುಂದಿನ ಎಕ್ಸಸೈಸ್ಗೆ ಹೋಗೋಣ ಮಕ್ಕಳೇ. ಇಲ್ಲಿ ಏನ್ ಮಾಡ್ಬೇಕಂತೆ? ಫಿಲ್ ಇನ್ ದ ಬ್ಲಾಂಕ್ಸ್ with words above and say the sentences aloud. ಇಲ್ಲಿರೋ ಪದಗಳನ್ನ ಉಪಯೋಗಿಸಿ fill in the blanks ಮಾಡ್ಬೇಕಂತೆ. say the sentences aloud. ಮೊದಲನೇ ಸೆಂಟೆನ್ಸ್ ನೋಡೋಣ. ಗೋಪು bought onions. ಗೋಪು ಆನಿಯನ್ಸ್ ತಗೊಂಡಂತೆ. somewhere ಏನೇ ಬರುತ್ತಿಲ್ಲಿ ನೋಡದ್ವಲ್ಲ, somewhere red. ಕರೆಕ್ಟ್. somewhere red. ಮೊದಲನೇ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಏನ್ ಬರ್ಕೋಬೇಕು? ಪೆನ್ಸಿಲ್ ಅಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಜ್ಞಾಪಕ ಇದೆಯಾ? ಪೆನ್ನಲ್ಲಿ ಬರ್ಕೋಬೇಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಅಕಸ್ಮಾತ್ ತಪ್ಪಾದ್ರೂ ಅಳಿಸಿ ಮತ್ತೆ ಬರಿಬಹುದು. ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಮೊದಲನೇ ಫಿಲ್ ಇನ್ ದ ಬ್ಲಾಂಕ್ಸ್ ಏನು? ರೆಡ್. R E D ರೆಡ್. somewhere red and somewhere white. ಕರೆಕ್ಟಾ? ಗೋಪು ಬಾಟ್ ಆನಿಯನ್ಸ್. ಈರುಳ್ಳಿ ತಗೊಂಡಂತೆ. ಕೆಲವೊಂದು ಕೆಂಪಗಿತ್ತಂತೆ, ರೆಡ್ ಆಗಿತ್ತಂತೆ. ಕೆಲವೊಂದು ವೈಟ್ ಆಗಿತ್ತಂತೆ, ಬೆಳ್ಳಗಿತ್ತಂತೆ. ಕರೆಕ್ಟಾ ಮಕ್ಕಳೇ? ಬರ್ಕೊಂಡ್ರ? WHITE ವೈಟ್. ಸರಿನಾ ಮಕ್ಕಳೇ? ಮೊದಲನೇ ಸೆಂಟೆನ್ಸ್ ಮುಗೀತು. ಎರಡನೇ ಸೆಂಟೆನ್ಸ್ ನೋಡೋಣ. He took a dash knife. ಏನ್ ಬರುತ್ತೆ ಇಲ್ಲಿ ಡ್ಯಾಶ್ ಅಲ್ಲಿ? ಈ ಬ್ಲಾಂಕ್ ಅಲ್ಲಿ ಏನ್ ಬರುತ್ತೆ? ಕರೆಕ್ಟ್. ಶಾರ್ಪ್ ನೈಫ್. ಚೂಪಾಗಿರೋ ಚಾಕು ತಗೊಂಡಂತೆ. ಶಾರ್ಪ್. SHARP. ಶಾರ್ಪ್ ನೈಫ್. ಮುಂದಿನ ಸೆಂಟೆನ್ಸ್ ನೋಡೋಣ. ಗೋಪು ವಾಸ್ ವೆರಿ ಟಯರ್ಡ್. ಗೋಪು ವಾಸ್ ವೆರಿ ಟಯರ್ಡ್. ಸುಸ್ತಾಗಿತ್ತಂತೆ ಗೋಪುಗೆ. ಟಯರ್ಡ್ ಸ್ಪೆಲ್ಲಿಂಗ್ ಏನು? TIRED. ಟಯರ್ಡ್. ಬರ್ಕೊಂಡ್ರ ಮಕ್ಳೇ? The onions spoke in a dash voice. Dash ಏನ್ ಬರುತ್ತಿಲ್ಲಿ ಡ್ಯಾಶ್ ಅಲ್ಲಿ? ಸಾಫ್ಟ್. ಮೆತ್ತಗಿರೋ ಧ್ವನಿಯಲ್ಲಿ ಮಾತಾಡ್ತಂತೆ. ಕರೆಕ್ಟಾ? The onions ಈರುಳ್ಳಿಗಳು ಸ್ಪೋಕ್ ಮಾತಾಡ್ತಂತೆ. ಯಾವ ತರ? ಮೆತ್ತಗಿರೋ ಧ್ವನಿಯಲ್ಲಿ ಮಾತಾಡ್ತಂತೆ. ಸಾಫ್ಟ್. SOFT. ಸಾಫ್ಟ್. ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ ತನಕ? ಇವಾಗ ಇಲ್ಲಿ ತನಕ ನಾವು ಈರುಳ್ಳಿ ಕತೆ ನೋಡಿದ್ವಿ.
ಈರುಳ್ಳಿ ಕಥೆಯಲ್ಲಿ ಏನ್ ಬಂತು, ಗೋಪು ಅನ್ನೋ ಒಂದ್ ಹುಡುಗ ಇದ್ದಂತೆ. ಅವನು ಅಂಗಡಿಗೆ ಹೋಗಿ ಈರುಳ್ಳಿಗಳ್ ತಗೊಂಬಂದಂತೆ. ಆ ಈರುಳ್ಳಿನ ಒಂದ್ ಮೂಲೆಯಲ್ಲಿ ಇಟ್ಟಿದ್ನಂತೆ. ಅವನ್ಗೆ ತುಂಬಾ ಸುಸ್ತಾಗಿತ್ತಂತೆ, ಟಯರ್ಡ್ ಆಗಿದ್ನಂತೆ. ಅವನು ಆ ಈರುಳ್ಳಿಗಳನ್ನ ಒಂದ್ ಪ್ಯಾಕೆಟ್ ಅಲ್ಲಿ ಹಾಕಿ ಒಂದ್ ಮೂಲೆಯಲ್ಲಿ ಇಟ್ಟು ಹಾಲಲ್ಲಿ ಹೋಗಿ AC ಹಾಕೊಂಡ್ ಹಂಗೆ ಮಲ್ಕೊಂಡ್ಬಿಟ್ನಂತೆ. 5 ಈರುಳ್ಳಿಗಳು ಏನ್ ಮಾಡ್ತು, ಒಂದು ಈರುಳ್ಳಿ ರೋಸ್ ಕಲರ್ ಈರುಳ್ಳಿ ಏನ್ ಹೇಳ್ತಂತೆ, ಬೇರೆ ಈರುಳ್ಳಿಗಳಿಗೆಲ್ಲ ಹೇಳ್ತಂತೆ ಹೊರಗಡೆ ಜಿಗಿಯೋಣ ಬಾ ಅಂತ. ಎಲ್ಲ ಈರುಳ್ಳಿಗಳು ಹೊರಗಡೆ ಜಿಗ್ದು ಎಲ್ಲ ಕಡೆ ಹೋಗಿ ಔಸ್ಕೊಂಡ್ಬಿಡ್ತಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಊಟದ ಟೈಮ್ ಆದಾಗ ಗೋಪು ಎದ್ನಂತೆ. ಎದ್ದಿ ಎಲ್ಲ ಈರುಳ್ಳಿಗಳು ಹುಡುಕ್ತಾ ಇದ್ನಂತೆ, ಎಲ್ಲೂ ಕಾಣಿಸ್ಲಿಲ್ವಂತೆ ಅವನ್ಗೆ. ಆಮೇಲೆ ಒಂದು ಸಾಫ್ಟ್ ಅಂದ್ರೆ ಮೃದುವಾದ ಧ್ವನಿ ಕೇಳಿಸ್ತಂತೆ ಅವನ್ಗೆ. ಏನ್ ಹೇಳುತ್ತಂತೆ ಆ ಧ್ವನಿ, ನಾನು ಇಲ್ಲಿದ್ದೀನಿ ನೋಡು ಗೋಪು ಅಂತಂತೆ. ಒಂದ್ ಈರುಳ್ಳಿ, ರೋಸ್ ಕಲರ್ ಈರುಳ್ಳಿ ಕರಿತಾ ಆಯ್ತಂತೆ ಗೋಪುನ, ನಾನು ಇಲ್ಲಿದ್ದೀನಿ ನೋಡು ಬಾ ಅಂತ. ಅದೇ ತರ ಹಲವಾರು ಧ್ವನಿಗಳು ಕೇಳಿಸ್ತಂತೆ ಗೋಪುಗೆ. ಎಲ್ಲಾ ಕಡೆಯಿಂದ, ಅಡ್ಗೆ ಮನೇಲಿ ಎಲ್ಲಾ ಮೂಲೆಗಳಿಂದ ಧ್ವನಿ ಕೇಳಿಸ್ತಂತೆ. ಇಣಕಿ ನೋಡ್ತಾ ಇತ್ತಂತೆ ಈರುಳ್ಳಿಗಳು ಎಲ್ಲಾ ಕಡೆಯಿಂದ. ಗೋಪು ಎಲ್ಲಾ ಕಡೆ ಅಂದ್ರೆ ಕಸದ ಬುಟ್ಟಿ ಡಸ್ಟ್ಬಿನ್ ಹಿಂದೆ, ಅಲ್ಮಾರಿ ಕಬರ್ಡ್ ಕೆಳಗೆ, ಅಲ್ಮಾರಿ ಅಂದ್ರೆ ಕಬರ್ಡ್ ಕೆಳಗೆ, ಆಮೇಲೆ ಅವನ್ ಅಂದ್ರೆ ನಾವು ಬ್ರೆಡ್ ಎಲ್ಲ ಮಾಡ್ತೀವಲ್ಲ ಅವನ್ ಅಂತೀವಿ ಅದನ್ನ, ಅದ್ರ ಒಳಗೆ ಎಲ್ಲಾ ಕಡೆ ಔಸ್ಕೊಂಡಿತ್ತಂತೆ ಈರುಳ್ಳಿಗಳು. ಆ ಈರುಳ್ಳಿಗಳನ್ನೆಲ್ಲ ಹುಡುಕಿ ತಗೊಂಡು ಒಂದ್ ಬುಟ್ಟಿಗೆ ಹಾಕೊಂಡು ಒಂದು ಚೂಪಾಗಿರೋ ಚಾಕು ಶಾರ್ಪ್ ನೈಫ್ ತಗೊಂಡು ಆ ಈರುಳ್ಳಿಗಳನ್ನೆಲ್ಲ ಕಟ್ ಮಾಡಿ ಸಾಂಬಾರ್ ಮಾಡಿ ಊಟ ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಯ್ತಂತೆ. ಕರೆಕ್ಟಾ ಮಕ್ಳೇ? ಆಮೇಲೆ ಇವಾಗ ಸ್ವಲ್ಪ ಎಕ್ಸಸೈಸಸ್ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಎಕ್ಸಸೈಸಸ್ ನೋಡೋಣ. ಸರಿನಾ ಮಕ್ಳೇ? ಎಲ್ಲ ಬರ್ಕೊಂಡಿದ್ದೀರಾ ಟೆಕ್ಸ್ಟ್ ಬುಕ್ ಅಲ್ಲಿ ಆನ್ಸರ್ಸ್ನ? ಸರಿ ಮಕ್ಳೇ, ಮುಂದಿನ ಸತಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಎಕ್ಸಸೈಸಸ್ ಜೊತೆ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ, ಚೆನ್ನಾಗಿರಿ. ಬಾಯ್ ಮಕ್ಳೇ.